ಈಗ ಅವ್ರ ಆಶೀರ್ವಾದ ತಗೊಂಡಿದ ತಕ್ಷಣ ನಾನೇನು CM ಆಗ್ಬಿಡ್ತೀನಿ PM ಆಗ್ಬಿಡ್ತೀನಿ ಅನ್ನೋ ಭ್ರಮೆಯಿಂದ ಹೋಗಿದ್ದಲ್ಲ. ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ತೀನೋ ಸೋಲ್ತೀನೋ ಏನಾದರೂ ಕೂಡ ನಾನು ಜನರ ಜೊತೆ ಇರಬೇಕು ಅಂತ ಹೇಳಿ ಬಂದಿದ್ದೀನಿ ವಿನಃ ನಾನು ಯಾವುದೋ ಅಧಿಕಾರಕ್ಕೆ ಹೋಗಬೇಕು, ಅಧಿಕಾರ ಚಲಾಯಿಸಬೇಕು ಆ ಥರದ್ದು ಯಾವುದನ್ನೂ ಇಟ್ಕೊಂಡು ನಾನು ಬಂದಿಲ್ಲ. ಹಾಗಾಗಿ ಸೋತೆ ಅಂತ ಮನೆ ಖಾಲಿ ಮಾಡ್ಕೊಂಡು ಓಡೋಗೋದು, ಆ ಸೋಲಿನ ಬೇಸರದಲ್ಲೇ ಅಲ್ಲೇ ಮುಳುಗೋಗಿ ಸಾಕಪ್ಪ ರಾಜಕಾರಣ ಅಂತ ಹೋಗೋದು ಇಲ್ಲ. ಅದೆಲ್ಲ ಆಲೋಚನೆ ಮಾಡಿನೇ ಬಂದಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ಅನ್ಫಿಲ್ಟರ್ಡ್. ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡ್ತಾ ಇದ್ದೀರಾ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನ್ಯೂ ಚಾನಲ್. ಆ್ಯಂಡ್ ಇವತ್ತಿನ ನನ್ನ ಗೆಸ್ಟ್ ಯಾರು ಅಂತ ಅಂದರೆ ಆ್ಯಂಕರ್, ಆ್ಯಕ್ಟರ್, ಈಗ ಪೊಲಿಟಿಷಿಯನ್. ಈಗಾಗಲೇ ತಮ್ಮಲ್ಲಿ ನೋಡಿರ್ತೀರ, ಜಾನ್ವಿ ಅವರು. ಸೊ ಜಾನ್ವಿ ಅವ್ರನ್ನ ಒಂದಷ್ಟು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಜಾನ್ವಿ ಅವರೇ ಫೋನ್ ಮಾಡ್ತಿದ್ದಾರೆ. ಸೊ ಸಿಗ್ತೀನಿ ಎದುರುಗಡೆ ಅಂತ ಹೇಳಿದ್ರು. ಕೂರ್ಸ್ಕೊಂಡು ಒಂದಷ್ಟು ಮಾತಾಡೋಣ, ಒಂದಷ್ಟು ವಿಚಾರಗಳಿದೆ ಕೇಳ್ತೀನಿ. ಮಿಸ್ ಮಾಡದೆ ನೋಡ್ತಾ ಹೋಗಿ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಹಾಯ್, ಇವತ್ತು ನನ್ನ ಜೊತೆ ನನ್ನ ಸೀನಿಯರ್ ಆ್ಯಂಕರ್ ಆಗಿದ್ರು ಜಾನ್ವಿ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಯಶವಂತ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟಾರ್ಟಿಂಗ್ ಕೊಲೀಗ್ ಅಂತ ಹೇಳ್ತಾ ಇದ್ರೆ ನಮ್ಮ ಸೀನಿಯರ್ ಅಂತ ಹೇಳಿದೆ. ಅವಾಗೆಲ್ಲ ನಿಮ್ಮ ಇಂಟರ್ವ್ಯೂ ಮಾಡಿದಾಗ ನಮ್ಮ ಸೀನಿಯರು ಜಾನ್ವಿ ಅವರು ಅಂತ ಹೇಳ್ತಾ ಇದ್ವಿ. ಸಿನಿಮಾಗೆ ಬಂದ್ಮೇಲೆ ಆರ್ಟಿಸ್ಟ್ ಜಾನ್ವಿ ಅವರು ಅಂತ ಹೇಳ್ತಾ ಇದ್ವಿ. ಈಗ ಪೊಲಿಟಿಕ್ಸಿಗೆ ಇಳಿದಿದ್ದೀರಾ. ಈಗ ಇವಾಗ ಸ್ವಲ್ಪ ಒಂಚೂರು ಭಯ, ಏನಂತ ಹೆಂಗ್ ಕರೀಲಿ, ಯಾವ ತರ ಅಡ್ರೆಸ್ ಮಾಡ್ಲಿ ಜಾನ್ವಿ ಅವ್ರನ್ನ ಅಂತ. ಇಲ್ಲ, ನಾನು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ನೀವೇನು ಹೊಸದಾಗಿ ನನ್ನನ್ನು ಕರೆಯೋದ್ ಬೇಕಾಗಿಲ್ಲ. ಅವಾಗ ಏನ್ ಕರಿತಾ ಇದ್ರು ಹಾಗೆ ಕರಿಬೇಕು. ಯಾಕಂದ್ರೆ ನಾವು ಬೇರೆ ಯಾವ್ಯಾವ ಕ್ಷೇತ್ರಕ್ಕಾದ್ರೂ ಹೋಗ್ಬೋದು, ಎಲ್ಲಿಗಾದ್ರೂ ಹೋಗ್ಬೋದು, ಆದ್ರೆ ಅದೇ ಹಳೆ ಜಾನ್ವಿ ಅಲ್ವಾ ಎಲ್ಲರಿಗೂ. ಸೊ ಹಾಗಾಗಿ ಅದಂತೂ ಬದಲಾಗ ಯಾವಾಗ ನಮ್ಮ ಸೀನಿಯರ್ ಅಂತಾನೆ ಹಾಗೆ ಕರೀರಿ. ಹಂಗಾದ್ರೆ ನಮ್ಮ ಸೀನಿಯರ್ಗೆ ವೆಲ್ಕಮ್. ಈಗ ಥ್ಯಾಂಕ್ ಯು. ನಮ್ಮ ಕಾರ್ನಲ್ಲಿ ನಮ್ಮ ಹೊಸ ಚಾನಲ್ಗೆ. ಹೌದು, ತುಂಬಾ ಚೆನ್ನಾಗಿದೆ ಹೊಸ ಕಾನ್ಸೆಪ್ಟ್. ಇದು ಫಸ್ಟ್ ಟೈಮ್ ನಾನು ಕಾರಲ್ಲಿ ಇಂಟರ್ವ್ಯೂ ಕೊಡ್ತಾ ಇರೋದು. ಎಲ್ರಿಗೂ ಒಂಥರ ಹೊಸ್ತಾಗಿರ್ಲಿ ಅಂತ. ನಮಗೂ ಇಷ್ಟು ವರ್ಷದಿಂದ ಒಂದೇ ಕಡೆ ಕೂತು ನಮಗೂ ಬೋರ್ ಆಗೋಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ. ಅಂಡ್ ಇವಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳಿ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನಗೆ ಗೊತ್ತು, ನಿಮ್ಮ ಫೇವ್ರೆಟ್ ಪ್ಲೇಸ್ ಅದು. ಇಲ್ಲ, ಬರ್ತಾ ಲೀಡಲ್ಲಿ ನಾನು ಆಕ್ಚುಲಿ ಹೇಳಿದೆ. ಇವತ್ತು ನಮ್ಮ ಸೀನಿಯರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಸಿಕ್ಕಾಪಟ್ಟೆ ಒಂದು ಪ್ಲೇಸಲ್ಲಿ ಬ್ಯುಸಿ ಇದ್ದಾರೆ, ಬಿಡದಿಲ್ ಬ್ಯುಸಿ ಇದ್ದಾರೆ ಅಂತ. ಸೊ ಹಂಗೆ ನಿಮ್ಮನ್ನ ಕರ್ಕೊಂಡು ಒಂದಷ್ಟು ಮಾತಾಡ್ಸೋಣ ಅಂತ. ನೀವು ನನ್ನನ್ನು ಬಿಡದಿ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ನಿಮ್ಮನ್ನ ಬಿಡದಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಲ್ಲ, ಡ್ರೈವ್ ನಾನು ಮಾಡ್ತಿದ್ದೀನಲ್ಲ ಅದಕ್ಕೆ ಅಂತ. ಬಿಡದಿ ಒಂದ್ ರೀತಿ ನನಗೆ ತವ್ರ ಮನೆ ತರ ಆಗ್ಬಿಟ್ಟಿದೆ. ಓಕೆ. ಸೊ ಹಾಗಾಗಿ ಅಲ್ಲಿ ಹೆಂಗಿದೆ ಏನು ಅಂತ ನೀವು ನೋಡ್ಬೇಕಣ್ಣಾರೆ. ಯಾಕಂದ್ರೆ ನನಗೇನದು ಹೊಸ್ತಲ್ಲ, ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಡೈಲಿ ನ್ಯೂಸ್ ಅಲ್ಲಿ ಹೋಗ್ತಾ ಹೋಗಿರೋದು ನಾನು ನೋಡಿರ್ಲಿಲ್ಲ. ಅಂಡ್ ಇವತ್ತು ನೋಡ್ಬೋದು ಏನೇನ್ ಆಗ್ತಾ ಇದೆ ಅಂತ. ಅಂಡ್ ಬಿಡದಿ ಪಾಲಿಟಿಕ್ಸ್ ಬಗ್ಗೆ ಒಂದಷ್ಟು ಮಾತಾಡೋದಿದೆ. ಅದಕ್ಕೂ ಮುಂಚೆ ಸ್ವಲ್ಪ ಬೇಸಿಕ್ ಕ್ವಶನ್ಸ್ ಅಂತ ಅಂದ್ರೆ, ಸಾಕಷ್ಟು ವರ್ಷಗಳಿಂದ ಜರ್ನಲಿಸ್ಟ್ ಆಗಿದ್ರಿ, ಆಂಕರ್ ಆಗಿದ್ರಿ. ಸೊ ಅದಾದ್ಮೇಲೆ ಒಂದು ಬ್ರೇಕ್ ತಗೋತೀರಾ, ರಿಯಾಲಿಟಿ ಶೋ, ಆಕ್ಟರ್ ಆಗ್ತೀರಾ. ಇದೆಲ್ಲ ಒಂದು ಅಂದ್ರೆ ಕೆಲವರೆಲ್ಲ ತುಂಬಾ ಫೇಮಸ್ ಆಗಿರೋ ಆಂಕರ್ಸ್ಗಳೆಲ್ಲ ಆಕ್ಟರ್ ಆಗಿರೋದೆಲ್ಲ ನೋಡಿದೀವಿ. ಬಟ್ ಸ್ವಲ್ಪ ಚೆನ್ನಾಗಿದ್ರಿ, ಅದೇ ಫೀಲ್ಡ್ ಅಲ್ಲಿ ಚೆನ್ನಾಗಿದ್ರಿ. ರಿಯಾಲಿಟಿ ಶೋ ಎಲ್ಲ ಆಗುತ್ತೆ, ಮೇ ಬಿ ಒಂದಷ್ಟು ಇನ್ನ ಕರಿಯರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಇನ್ನೊಂದಷ್ಟು ಸಿನಿಮಾ ಮಾಡ್ಬೋದು, ಇಲ್ಲ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೋಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಅಂಡ್ ನಾನು ಕೂಡ ಅನ್ಕೊಂಡಿದ್ದೆ. ಸಡನ್ ಪಾಲಿಟಿಕ್ಸ್ ಜಾಯ್ನ್ ಆದ್ರೂ ಅಂತಿದ್ದಂಗೆ ಒಂದಷ್ಟು ಜನಕ್ಕೆ ಸರ್ಪ್ರೈಸ್ ಅಂಡ್ ಶಾಕ್. ಸಡನ್ ಆಗಿ ಏನ್ ಜಾನ್ವಿ ಹಿಂಗ್ ಹೋಗ್ಬಿಟ್ರಲ್ಲ ಅಂತ. ಯಾಕೆ ಪಾಲಿಟಿಕ್ಸ್ ಫಸ್ಟ್ ಇಂದನೂ ಇಂಟ್ರೆಸ್ಟ್ ಇತ್ತಾ ಇಲ್ಲ ಹಿಂಗೆ ಅಂತ? ಫಸ್ಟ್ ಇಂದನೂ ನನಗೆ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ ಮಾಡ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಜನಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು. ನಾನು ತುಂಬಾ ಸಣ್ಣವಳಿದ್ದಾಗ ಸಿನಿಮಾಗಳನ್ನ ನೋಡಿದಾಗ ಅಲ್ಲಿ ಯಾರೋ ಒಬ್ಬ ಎಲ್ರ ನೆರವಿಗೆ ಬಂದು ಹೀರೋ ಆದಾಗ ನಾನು ಈ ತರ ಆಗ್ಬೇಕು, ಜನರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಆ ಒಂದು ಮಹದಾಸೆ ಚಿಕ್ಕ ವಯಸ್ಸಿಂದ ಇತ್ತು. ಬಟ್ ಇದು ಅಂದ್ರೆ ಕೆಲವ್ರು ಅನ್ಕೊಳ್ತಾರೆ ಇವಳು ಪಾಲಿಟಿಕ್ಸ್ ಬರೋಕ್ಕೋಸ್ಕರ ಒಂದ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲು ಅಂತ. ನಾನು ಅದನ್ನ ಮಾಡಿದ್ದೆ, ಅದು ನನ್ನ ಪಾಲಿಟಿಕ್ಸ್ಗೆ ಕರ್ಕೊಂಡು ಬಂತು ಅಂತ ಹೇಳ್ಬೋದು. ಅಂದ್ರೆ ಒಂದು ಅಭಿಲಾಷೆ ಇತ್ತು, ಇಲ್ಲ ಹೋಗ್ಬೇಕು, ಜನಸೇವೆ ಮಾಡಬೇಕು, ಒಂದು ಆ ವ್ಯವಸ್ಥೆಯಲ್ಲಿ ಏನು ಲೋಪದೋಷಗಳಿದೆಯೋ ನನ್ನ ಕೈಲಾದಷ್ಟು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಒಂದು ಅಭಿಲಾಷೆ ಬರೋಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಲ್ಲೇ ಇತ್ತು ಅಂತ ನಾನು ಹೇಳಿದ್ನಲ್ಲ. ಹೌದು. ಸೊ ಏನು ಲೋಪದೋಷಗಳು ದೊಡ್ಡ ಮಟ್ಟಕ್ಕಿದೆ ವ್ಯವಸ್ಥೆನಲ್ಲಿ, ಅದೆಲ್ಲವೂ ಕೂಡ ಬದಲಾಗಬೇಕು. ರಾಜಕಾರಣ, ಎಲೆಕ್ಷನ್ನು, ಜನನಾಯಕರನ್ನ ಆಯ್ಕೆ ಮಾಡುವಂಥ ಒಂದು ರೀತಿ ಏನಿದೆ, ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಬೇಜಾರಿದೆ. ಸಾಕಷ್ಟು ಲೋಪಗಳ ವಿರುದ್ಧ ಹೋರಾಡಬೇಕು, ಅದರಲ್ಲಿ ಒಂದಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಂತೂ ಇತ್ತು.
ಆದ್ರೆ ಇಷ್ಟು ಬೇಗ ಬರ್ತೀನಿ ಅಂತ ನನಗೂ ಅನ್ಕೊಂಡಿರ್ಲಿಲ್ಲ. ಸೊ ಅದೆಲ್ಲವೂ ಕೂಡ ನಾನು ದೈವೇಚ್ಛೆ ಅಂತಾನೆ ಭಾವಿಸ್ತೀನಿ. ಸೊ ನನ್ನ ಕೈಯಲ್ಲಿ ಈಗ ನಾವ್ ಏನೇ ಸಹಾಯ ಮಾಡಿದ್ರು ತೋರಿಸ್ಕೊಳ್ದೆ ಮಾಡೋದು ಬೇರೆ, ತೋರಿಸ್ಕೊಂಡು ಮಾಡೋ ತರ ಭಗವಂತ ಮಾಡಿದ್ದು, ಅದು 4 ಜನ ಮೆಚ್ಚಿದ್ದು, ಅದು ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಸೊ ಎಲ್ಲವೂ ಗಾಡ್ಸ್ ಪ್ಲಾನ್ ಅಂತಾನೆ ನಾನು ಭಾವಿಸಿದ್ದೀನಿ. ಬಂದಾಗ್ಲೂ ಕೂಡ ನೀವು ಹೇಳಿದ ಹಾಗೆ ಆಂಕರಿಂಗ್ ಮಾಡ್ತಾ ಇದ್ದೆ. ಆಂಕರಿಂಗ್ ಇಂದ ಸಿನಿಮಾ ಬಂದಾಗ ಇವ್ರು ಸಿನಿಮಾ ಹೀರೋಯಿನ್ ಅಂತ ಹೇಳಿ ನನಗೆ ಆಂಕರಿಂಗ್ ಕರೆಯೋದನ್ನ ನಿಲ್ಸಿದ್ರು ಕೆಲವರು. ಸೊ ನಾನೀಗ ಪಾಲಿಟಿಕ್ಸ್ ಬಂದಾಗ ನಾಳೆ ದಿನ ಸಿನಿಮಾ ಅವಕಾಶಗಳು ನಿಂತು ಹೋದ್ರೆ ಏನು ಎತ್ತ ಆ ಥರದ ಒಂದು ಗೊಂದಲ ಇದ್ದೇ ಇತ್ತು. ಸಡನ್ ಆಗಿ ನಾವು ಇಂಥ ಒಂದು ದೊಡ್ಡ ಹೆಜ್ಜೆ ನೀಡುವಾಗ ಒಂದಷ್ಟು ಗೊಂದಲಗಳಿತ್ತು. ವೆಲ್ ವಿಶರ್ಸ್ ಅಂತ ಎಲ್ರಿಗೂ ಇದ್ದೇ ಇರ್ತಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದೆ. ಎಲ್ಲ ಮಾಡಿದಾಗ ಇಲ್ಲ ರೈಟ್ ಟೈಮ್, ಈಗೆಲ್ಲ ಏನು ಓಲ್ಡ್ ಆದ್ಮೇಲೆ ಪಾಲಿಟಿಕ್ಸ್ ಬರಬೇಕು ಅಂತ ಏನಿಲ್ಲ. ಯೂತ್ಸು ಬದಲಾವಣೆ ಬಯಸೋರು, ಬದಲಾವಣೆ ತರೋದಕ್ಕೆ ಯಾರಿಗೆಲ್ಲ ಇಂಗಿತ ಇದೆ, ಸೊ ಬರೋದಕ್ಕೆ ನನಗಿದು ರೈಟ್ ಟೈಮ್ ಅಂತ ಅನ್ನಿಸ್ತು. ರೈಟ್ ಪಕ್ಷ ಕೂಡ ನನಗೆ ಸಿಕ್ತು. ಸೊ ಹಾಗಾಗಿ ನಾನು ಬಂದೆ. ಓಕೆ, ಅಲ್ಲಿ ನಂಗೆ ಶುರುವಾಗುತ್ತೆ. ಬಟ್ ಬರ್ತಿದ್ದಂಗೆ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ನ್ಯೂಸ್ ಮಾಡ್ಬೇಕಾದ್ರೆ ಎಲ್ಲಾ ಪಕ್ಷ ಬಗ್ಗೆನೂ ನಾವು ಒಂದಷ್ಟು ಮಾತಾಡಿದ್ವಿ. ಎಲೆಕ್ಷನ್ ಅಂತ ಬಂದಾಗ ಪ್ರತಿ ಕ್ಷೇತ್ರದಲ್ಲಿ ಓಡಾಡ್ತೀವಿ, ಮಾತಾಡ್ತೀವಿ, ಅಲ್ಲಿನ ಜನಗಳ ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತೀವಿ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಈಗ ಸೇರ್ಬೇಕು ನಾನು ಪಾಲಿಟಿಕ್ಸ್ಗೆ ಅಂತ ಅಂದಾಗ ಯಾಕೆ JDS ಪಕ್ಷನೇ ಯಾಕೆ ಅನ್ನೋದು ಸುಮಾರು ಜನ ಕೇಳಿರ್ತಾರೆ. ಬಟ್ ಇವಾಗ ಈಗ ಹಾಸನ್ ಕಡೆಯವ್ರು ನೀವು, ಈಗ ಹಾಸನ್ ಅಂತ ಬಂದಾಗ JDS ಚೆನ್ನಾಗಿದೆ ಅವಾಗಿಂದಾನು. ಸೊ ಆ ರೀಸನ್ ಆಯ್ತಾ, ಇಲ್ಲ ಅಂತಂದ್ರೆ ಫಸ್ಟ್ ಇಂದಾನು JDS ಪಕ್ಷದ ಒಂದಷ್ಟು ವಿಚಾರಗಳು ಇಷ್ಟ ಆಗ್ತಾ ಹೋಯ್ತಾ? ಯಾವ ಕಾರಣಕ್ಕೆ JDS ನ ಸೆಲೆಕ್ಟ್ ಮಾಡಿದ್ರಿ? ಹೌದು, ಒಂದು ನಾನು ಹೇಳಿದ ಹಾಗೆ ನಾನು ರಾಜಕೀಯಕ್ಕೆ ಬರೋದು ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದು ಪ್ರಯತ್ನ ಮಾಡಬೇಕು, ಜನಸೇವೆ ಮಾಡಬೇಕು ಅಷ್ಟೇ ಇತ್ತು ವಿನಃ ದುಡ್ಡು ಮಾಡಬೇಕು, ಅಧಿಕಾರ ಚಲಾಯಿಸಬೇಕು, ಅದು ಯಾವ ಒಂದು ದುರಾಸೆನೂ ನನಗಿಲ್ಲ. ಒಂದು ವೇಳೆ ಅದಿದ್ದಿದ್ರೆ ಆಡಳಿತ ಪಕ್ಷದ ಕಡೆ ಹೋಗ್ಬೋದಾಗಿತ್ತು. ಯಾಕಂದ್ರೆ ನಾನೊಬ್ಬ ಜರ್ನಲಿಸ್ಟ್ ಆಗಿದ್ರಿಂದ ಎಲ್ಲ ಪಕ್ಷಗಳಲ್ಲೂ ಕೂಡ ನನಗೆ ಪರಿಚಯಸ್ಥರು ಇದ್ದಾರೆ, ಇವಾಗ್ಲೂ ಇದ್ದಾರೆ. ಇವಾಗ್ಲೂ ನಾನು ಈ JDS ಪಕ್ಷದಲ್ಲಿ ಇದ್ರೂ ಕೂಡ ಬೇರೆ ಪಕ್ಷದವರು ನನ್ನ ಮಾತಿರ್ಬೋದು, ನನ್ನ ಕಾರ್ಯವೈಖರಿನೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸೋರು ಇವತ್ತಿಗೂ ಕೂಡ ಇದ್ದಾರೆ. ಸೊ ಅಧಿಕಾರ ಇರುವಂತ ಪಕ್ಷದ ಕಡೆ ಮುಖ ಮಾಡಿ ನನಗೇನೋ ಲಾಭ ಆಗುತ್ತೆ ಅಲ್ಲಿಗೆ ಹೋಗ್ಬಿಡೋಣ ಅನ್ನೋದನ್ನ ಯೋಚನೆ ಮಾಡಿದ್ರೆ ಖಂಡಿತ ಹೋಗಕ್ ನನಗೆ ದಾರಿ ಇತ್ತು, ಅವಕಾಶಗಳಿತ್ತು. ಆದ್ರೆ ನಾನಿಲ್ಲಿ ಬಂದಿರೋ ಉದ್ದೇಶ ಬೇರೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಕೆಲಸ, ಅದು ಕೂಡ ರಾಜಕಾರಣನೇ. ಅದರಲ್ಲೂ ಕೂಡ ನನಗೆ ಖುಷಿ ತೃಪ್ತಿ ಸಿಗುತ್ತೆ. ಹಾಗಾಗಿ ನೀವು ಹೇಳ್ದಾಗೆ ಒಂದು ನಮ್ಮ JDS ಪ್ರಾದೇಶಿಕ ಪಕ್ಷ, ರೈತರ ಪಕ್ಷ, ನಮ್ಮ ಮಣ್ಣಿನ ಪಕ್ಷ, ಅದು ಅಲ್ಲದೆ ಆ ಭಾಗದವ್ರೆ ಅನ್ನೋ ಒಂದು ಸೆಂಟಿಮೆಂಟ್ ಮುಂಚಿಂದ ಕೂಡ ಇತ್ತು, ಆ ಒಂದು ಗೌರವ ಅದೆಲ್ಲವೂ ಕೂಡ ಇತ್ತು. ಇದನ್ನ ಅಲ್ಲಿಂದ ಒಂದು ಕರೆ ಬಂದಾಗ ನಾನು ಯೋಚನೆ ಮಾಡಿದೆ. ಇವತ್ತಿಗೂ ನೋಡಿ ಕುಮಾರಣ್ಣನ ಕಾರ್ಯವೈಖರಿ ಇರ್ಬೋದು, ಅಪ್ಪಾಜಿಯವರ ಕಾರ್ಯವೈಖರಿ, ಅವರಲ್ಲೇ ಬಹಳಷ್ಟು ವಿಶೇಷತೆ ಇದೆ. ಅಪ್ಪಾಜಿ ಅಂತ ಬಂದಾಗ 7 ದಶಕಗಳ ಕಾಲ ಅವರು ರಾಜಕಾರಣದಲ್ಲಿ ಇದ್ರೂ ಕೂಡ ಅವರ ಅಧಿಕಾರನ ಚಲಾಯಿಸಿರೋದು ಕೇವಲ 7.5 ವರ್ಷ. ಅದು ನಿಜವಾಗ್ಲೂ ಅವರು ಕಾಂಪ್ರಮೈಸ್ ರಾಜಕಾರಣ ಮಾಡಿದ್ದಿದ್ರೆ ಬಹುಶಃ ಇನ್ನೊಂದಷ್ಟು ವರ್ಷಗಳ ಕಾಲ ಅಧಿಕಾರದ ಗಾದಿಗೆ ಏರ್ಬೋದಾಗಿತ್ತು. ಪ್ರಧಾನಮಂತ್ರಿ ಆದಾಗ್ಲೂ ಕೂಡ ಅವ್ರಿಗೆ ಸ್ವಾಭಿಮಾನ ದೊಡ್ಡದಾಗಿ ಕಾಣ್ತು ವಿನಃ ರಾಜಕಾರಣ ಅಲ್ಲ. ಸೊ ಹಾಗಾಗಿ ರಾಜಕಾರಣನ ಬಿಟ್ಟು ಅವರು ವ್ಯಕ್ತಿತ್ವಕ್ಕೆ, ಸ್ವಾಭಿಮಾನಕ್ಕೆ, ಮಾನವೀಯತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅದನ್ನ ಕಲಿಯೋದು ಬಹಳಷ್ಟಿದೆ. ಯಾಕಂದ್ರೆ ಇಡೀ ದೇಶದಲ್ಲೇ ರಾಜಕಾರಣದಲ್ಲಿ ಹುಡುಕಿದ್ರೆ ಇಂಥ ಒಬ್ಬ ಅಪರೂಪದ ರಾಜಕಾರಣಿನ ಹುಡುಕೋದು ಕೂಡ ಕಷ್ಟ. ಅಂತ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಿರೋದು ನಮ್ಮ JDS ಪಕ್ಷದಿಂದ. ಸಮರ್ಥ ಮುಖ್ಯಮಂತ್ರಿಗಳನ್ನ ನಮ್ಮ ಪಕ್ಷ ಕೊಟ್ಟಿದೆ. ಇವತ್ತು ಏನ್ ಬಹಳಷ್ಟು ಜನ ಬೆಳೆದಿದ್ದಾರೋ ಅವರೆಲ್ಲರದ್ದು ಮೂಲ ಹುಡುಕಿದ್ರೆ ಅನೇಕರು JDS ಇಂದ ಬೆಳ್ಕೊಂಡು ಹೋಗಿರೋರು. ತುಂಬಾ ಜನರನ್ನ ಬೆಳೆಸಿದೆ ನಮ್ಮ ಪಕ್ಷ. ಇನ್ನ ಕುಮಾರಣ್ಣ ಇರ್ಬೋದು, ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಲಾಟ್ರಿ ನಿಷೇಧ ಮಾಡಿದ್ದು, ಸಾರಾಯಿ ನಿಷೇಧ ಮಾಡಿದ್ದು, ಗ್ರಾಮ ವಾಸ್ತವ್ಯ, ಜನತಾ ದರ್ಶನ, 110 ಹಳ್ಳಿಗಳನ್ನ ಸೇರ್ಪಡೆ ಮಾಡಿ BBMPನ ತಂದಿದ್ದು, ಹಿಂಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ಮಾದರಿ ಯೋಜನೆಗಳನ್ನ, ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ ಇದಕ್ಕಿಂತ ಒಂದು ಉತ್ತಮ ಪಕ್ಷ ಖಂಡಿತ ನಾನೇನು ಹೆಜ್ಜೆ ಇಡೋದಕ್ಕೆ ಅಥವಾ ರಾಜಕೀಯನ ಕರಗತ ಮಾಡ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ನನಗೆ JDS ಸೂಕ್ತ ಅಂತ ಅನ್ನಿಸ್ತು. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಚಿಕ್ಕ ವಯಸ್ಸಿಂದಾನು ನನಗೆ ಜನಗಳ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದ್ರಿ. ಅಂಡ್ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಒಂದಷ್ಟು ನಿರಾಶ್ರಿತರಿಗೆ ಹೆಲ್ಪ್ ಮಾಡಿದ್ದೆಲ್ಲ ನಾವು ನೋಡಿದ್ದೀವಿ. ಸೊ ಅವರಿಗೆಲ್ಲ ಏನೇನು ಬೇಕು, ಅವತ್ತಿನ ನೀಡ್ಸ್ಗಳು ಆಗಿರ್ಬೋದು, ತಿಂಗಳ ಸಾಮಗ್ರಿಗಳೆಲ್ಲ ಕೊಡ್ತಾ ಇದ್ರಿ. ಅದು ಜನಸೇವೆನೆ. ಜನಸೇವೆ ಮಾಡ್ತೀನಿ ಅಂದ್ರೆ ಯಾಕೆ ರಾಜಕೀಯಕ್ಕೆ ಹೋಗ್ಬೇಕು?
ರಾಜಕೀಯ ಇಲ್ದೇನೆ ಜನಸೇವೆ ಮಾಡಕ್ಕಾಗಲ್ವಾ ಹೆಂಗೆ? ಹೌದು. ಯಾಕಂದ್ರೆ ಒಂದು ಪವರ್ ಬೇಕು ಅನ್ನೋ ಒಂದು ಕಾರಣ ಇರುತ್ತಾ? ಈಗ ಜನಸೇವೆ ನಾನು ನನ್ನ ಕೈಲಾಗಿದ್ದು ಚಿಕ್ಕ ಮಟ್ಟದಲ್ಲಿ ನಾನು ಮಾಡ್ತಾ ಇದ್ದೆ. ಅದೇನು ಮಹಾ ಅಲ್ಲ, ಒಂದು ರೇಷನ್ ಕೊಡೋದಿರ್ಬೋದು, ಅಥವಾ ನನಗೇನೋ ಒಂದು ಆ್ಯಡಲ್ಲಿ ನಾನು ದುಡ್ಡು ಇಸ್ಕೋಬೋದು. ಇಲ್ಲ ಅವರು ಕೊಲಾಬ್ರೇಷನ್ ಅಂತ ಬಂದಾಗ ಅವರು ಟಿವಿ ಅಥವಾ ವಾಟರ್ ಪ್ಯೂರಿಫೈಯರ್ ಅದೆಲ್ಲ ಕೊಟ್ಟಾಗ ನನಗೆ ದುಡ್ಡು ಬೇಡ, ಇದೇ ಕೊಟ್ಬಿಡಿ, ನಾನು ತೊಗೊಂಡೋಗಿ ಕೊಡ್ತೀನಿ ಅಂತ. ಆ ಥರದ್ದು ನನ್ನ ಕೆಪಾಸಿಟಿಯಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ನಾನು ಮಾಡ್ತಾಯಿದ್ದೆ. ತುಂಬ ಚಿಕ್ಕದು ಅದೆಲ್ಲ. ಒಂದು ವೇಳೆ ರಾಜಕಾರಣಕ್ಕೆ ಬಂದು ಯಾವುದಾದ್ರೂ ಒಂದು ಗುರುತರವಾದಂತಹ ಹುದ್ದೆನ ನಾನು ಅಲಂಕರಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅನ್ನೋದಷ್ಟೇ ನನ್ನ ಅಭಿಲಾಷೆ. ಈಗ ಏನು ಸಣ್ಣ ಪುಟ್ಟ ಮಾಡ್ತಾ ಇದೀನೋ ದೊಡ್ಡ ಮಟ್ಟದಕ್ಕೆ ಮಾಡೋದಕ್ಕೆ ಅವಕಾಶ ಸಿಗಬಹುದು. ಅಂದರೆ ಅದು ಜನರ ಕೈನಲ್ಲೇ ಇದೆ. ಜನರಿಂದ ನಾನು ಏನಾದ್ರು ಆಯ್ಕೆ ಬಂದರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಅಷ್ಟೇ. ಪವರೇ ಬೇಕಾ ಅಂತ ಕೇಳಿದ್ರೆ ಖಂಡಿತ ಪವರ್ ಇದ್ರೆ ಇವತ್ತು ನಾನು 4 ಕಾಸು ಕೊಡೋ ಜಾಗದಲ್ಲಿ 40 ಕಾಸು ಕೊಡ್ಬೋದು. ಯಾಕಂದ್ರೆ ನಾನು ಸಹಾಯ ಮಾಡ್ತಾ ಇರೋದು ನೋಡಿ ತುಂಬಾ ಜನ ನಮಗೆ ಕಾಲ್ ಮಾಡಿ ನಮಗೆ ಆಪರೇಷನ್ ಮಾಡಿಸಿ, ಸ್ಕೂಲ್ ಫೀಸ್ ಕಟ್ಟಿ, ಪಾಪ ಲಕ್ಷಾನ್ಗಟ್ಲೆ ಕೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನನ್ನ ಕೈಲಾಗಿ ನಾನು ಸಹಾಯ ಮಾಡ್ತಾ ಇರ್ತೀನಿ. ಮನೆ ಇಲ್ಲ, ಮನೆ ಕಟ್ಟಿಸ್ಕೊಡಿ ಅಂತ. ನನ್ನ ನೆಟ್ವರ್ಕ್ ಅಲ್ಲಿ ನಾನು ಅದು ಯಾವುದೇ ಒಂದು ಪಕ್ಷ ಆಗಿದ್ರು ಪರವಾಗಿಲ್ಲ, ಅವ್ರುಗಳನ್ನ ರೀಚ್ ಔಟ್ ಮಾಡಿ ಸ್ಲಮ್ ಬೋರ್ಡಲ್ಲಿ ಮನೆಗಳು ಕಟ್ಟೋದಕ್ಕೆ ಇವ್ರಿಗೆ ಎಲಿಜಿಬಲ್ ಇದ್ದಾರಾ, ಈ ಥರದ್ದೆಲ್ಲ ನಾನು ಓಡಾಡ್ತಿದ್ದೆ. ನನಗೆ ಒಂದು ಅಧಿಕಾರ ಬಂದಾಗ ನಾವು ಬೇರೆಯವ್ರ ಹತ್ರ ಹೋಗೋದು ಬೇಕಾಗಿಲ್ಲ. ನಾವು ಟ್ರಾನ್ಸ್ಪರೆಂಟ್ ಆಗಿ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡ್ಬೋದು. ಹಾಗಾಗಿ ಈಗ ಏನು ಮಾಡ್ತಾ ಇದೀವೋ ಅದು 10 ಪಟ್ಟು ಮಾಡೋದಕ್ಕೆ ಒಂದು ಪವರ್ ಇದ್ರೆ ಅನುಕೂಲ ಆಗುತ್ತೆ ಅಷ್ಟೇ. ಈಗ ನೀವು ಹೇಳ್ದಂಗೆ ನಾಳೆ ದಿನ ಒಂದು ಪವರ್ ಸಿಕ್ತು ನಿಮಗೆ ಅಂತ ಅನ್ಕೊಳ್ಳಿ. ಈಗ ನೀವು ನಿರಾಶ್ರಿತರಿಗೆ ಬೇರೆ ಕಡೆಯಿಂದ ವಲಸೆ ಬರೋರಿಗೆ ಹೆಲ್ಪ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ನಾಳೆ ದಿನ ಅದು ಹೆಂಗಾಗತ್ತೆ ಅಂತಂದ್ರೆ, ಜಸ್ಟ್ ಜನರಲ್ ಆಗಿ ಒಂದಷ್ಟು ನಾನು ಕೇಳಿದ್ ಹೇಳ್ತಾ ಇದೀನಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪೀಪಲ್ ಏನಿದೆ ಅವ್ರಿಗೆ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ, ಅವ್ರು ನಮಗೆ ವೋಟ್ ಹಾಕ್ತಾರ, ಆಮೇಲೆ ಅವ್ರಿಗೆ ಫಸ್ಟ್ ಆಫ್ ಆಲ್ ವೋಟಿಂಗ್ ಪವರೇ ಇಲ್ಲ ಕರ್ನಾಟಕದಲ್ಲಿ, ಆ ಥರದಂತ ಎಲ್ಲ ಬಂದಾಗ ಹೆಂಗಿರುತ್ತೆ? ಇಲ್ಲ, ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇಷ್ಟು ದಿನ ನಾನು ಈಗೇನು ರೇಷನ್ ಅದೆಲ್ಲ ಮಾಡುವಾಗ ನಾನು ಈ ಬಿಹಾರದಿಂದ ಬಂದವ್ರಿಗೆ, ರಾಜಸ್ಥಾನದಿಂದ ಬಂದವ್ರಿಗೆ ಹೋಗಿ ಮಾಡ್ತಾ ಇದ್ದೆ ಹೊರತು ಅವ್ರದ್ದು ಇವ್ರು ನಮ್ಮವ್ರ ಅಂತ ನೋಡ್ತಾ ಇರ್ಲಿಲ್ಲ. ಹೆಲ್ಪ್ ಎಲ್ರಿಗೂ ಹೆಲ್ಪ್, ಹಸಿವೆ ಎಲ್ರಿಗೂ. ಹಸಿವೆ ನೋಡಿ, ಹಸಿವಿಗೆ ಜಾತಿ ಧರ್ಮ ಯಾವ್ದು ಇಲ್ಲ. ಎಷ್ಟೋ ಜನ ನಾನು ಕೇಳ್ತಾ ಇದ್ರು, ನೀವು ಕನ್ನಡಿಗರಿಗೆ ಹೆಲ್ಪ್ ಮಾಡ್ಬೇಕು, ನೀವ್ಯಾಕೆ ರಾಜಸ್ಥಾನದಿಂದ ಬಂದವ್ರಿಗೆ? ಸೊ ಕನ್ನಡಿಗರು ಇದು ಯಾವ್ದು ಅಲ್ಲ, ಎಲ್ರು ಕೂಡ ಭಾರತೀಯರೇ. ಪವರ್ ಅಂತ ಬಂದಾಗ್ಲೂ ಅಷ್ಟೇ ಅಷ್ಟು ಒಂದು ಕೀಳ್ಮಟ್ಟದಲ್ಲಿ ನಾನು ಯೋಚನೆನೇ ಮಾಡಲ್ಲ. ನಿಜವಾಗ್ಲೂ ಅವ್ರು ಬರ್ತು ಇಲ್ಲ, ಅವ್ರಿಗೆ ನಿಜವಾಗ್ಲೂ ಸಂಕಷ್ಟ ಇದೆ ಅಂತಂದ್ರೆ ಅವರು ವೋಟರ್ ID ಎಲ್ಲ ಅದು ಯಾವುದು ಕೂಡ ನನಗೆ ಲೆಕ್ಕ ಆಗಲ್ಲ. ನನ್ನ ಕೈಲಿ ಸಾಧ್ಯ ಆದರೆ ಖಂಡಿತ ಅದನ್ನೆಲ್ಲನೂ ಮೀರಿ ನಾನು ಆ ಮಾನವೀಯತೆ ಇದೆಯಲ್ಲ, ಆ ಮಾನವೀಯತೆನೇ ನನಗದು ಇದಾಗಿ ಕಾಣಿಸುತ್ತೆ ಹೊರತು ಇವ್ರು ನಮ್ಮ ಕ್ಷೇತ್ರದವರ ಅಲ್ವಾ, ಅವರಿಂದ ಲಾಭ ನಷ್ಟ ಯಾವುದೂ ಕೂಡ ನಾನು ಲೆಕ್ಕಾಚಾರ ಹಾಕೋದಿಲ್ಲ. ಆ್ಯಂಡ್ ಅಪ್ಪಾಜಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ದೊಡ್ಡಗೌಡ್ರ ಬಗ್ಗೆ. ನೀವು JDSಗೆ ಹೋಗ್ತಿದ್ದಂಗೆ ಮಾರನೇ ದಿನ ಸೊ ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳೋಂಥ ಟೈಮಲ್ಲಿ ಒಂದು ವಿಡಿಯೋ ಬರುತ್ತೆ, ನೀವು ಒಂದು ವಿಡಿಯೋ ಮಾಡ್ತೀರಾ. ಸಿಕ್ಕಾಪಟ್ಟೆ ಜನ ಒಂದಷ್ಟು ಬೇರೆ ಬೇರೆ ಚಾನಲ್ ಅವರೆಲ್ಲ ಹಾಕೊಂಡಿದ್ರು, ಅದನ್ನ ನಿಮಗೂ ಕೂಡ ಗೊತ್ತು. ಆ್ಯಂಡ್ ಅವರು ನಿಮ್ಗೆ ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ರು. ನೀವು ನಿಮ್ಮ ಒಂದು ಇಂಟ್ರಡಕ್ಷನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಗೊತ್ತು ಅಂತ ಹೇಳಿದ್ದೆಲ್ಲ ಬಹಳ ಚೆನ್ನಾಗಿತ್ತು. ಆ್ಯಂಡ್ ಅದರಲ್ಲಿ ಒಂದಷ್ಟು ಕಮೆಂಟ್ಗಳನ್ನ ಗಮನಿಸ್ತೆ. ಆ್ಯಂಡ್ ಕಮೆಂಟ್ಗಳು ನಿಮಗೇನು ಹೊಸದಲ್ಲ, ಪಾಸಿಟಿವ್ ಆರ್ ನೆಗೆಟಿವ್. ಏನು ಇವಾಗ ಸೇರ್ಕೊಂಡ್ಬಿಟ್ಟಿದ್ದಾರೆ, ಏನು ನಾಳೆ CM ಆಗ್ಬಿಡ್ತಾರಾ, PM ಆಗ್ಬಿಡ್ತಾರಾ, PM ಹತ್ರ ಆಶೀರ್ವಾದ ತಗೊಂಡ್ಬಿಟ್ರೆ ನೆಕ್ಸ್ಟ್ PM ಆಗ್ಬಿಡ್ತಾರ. ಆಮೇಲೆ ಆ ಥರ ಒಂದಷ್ಟು ಕಮೆಂಟ್ಗಳನ್ನ ನಾನು ಗಮನಿಸಿದ್ದು. ಆಮೇಲೆ ಇನ್ನೊಂದು ಫಸ್ಟ್ ಇಂದಾನು ಹೇಳ್ಕೊಂಬರೋದು, ಅಪ್ಪ ಮಕ್ಕಳ ಪಕ್ಷ, ಅವರವರ ಕುಟುಂಬದವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಪವರ್ಗಳು ಕೊಡಲ್ಲ, ಇವ್ರು ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಇವತ್ತೊಂದು ಪಕ್ಷ ನಾಳೆ ಒಂದು ಪಕ್ಷ, ಆ ಥರದ್ದೆಲ್ಲ ಒಂದಷ್ಟು ಕಮೆಂಟು. ಆ್ಯಂಡ್ ನಾರ್ಮಲಿ ಸೆಲೆಬ್ರಿಟಿ ಅಂತ ಆದ್ಮೇಲೆ ಆ ಥರದ್ದು ಒಂದಷ್ಟು ಕಮೆಂಟ್ಗಳು ಬಂದೇ ಬರುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಾ? ಹೌದು, ನೀವು ಹೇಳಿದಾಗೆ ನಾವು ಒಂದು ಪಬ್ಲಿಕ್ ಡೊಮೈನಲ್ಲಿ ಇದ್ದಾಗ ಈ ಥರದ್ದೇ ಸಹಜ. ಪಾಸಿಟಿವು ಮಾಡ್ತಾರೆ, ನೆಗೆಟಿವು ಮಾಡ್ತಾರೆ. ಅಲ್ಲಿ ಅಪ್ಪಾಜಿ ನನಗೆ ಎಲ್ಲ ನನ್ನ ಗಮನಕ್ಕಿದೆ, ಗೊತ್ತಿದೆ, ಸಕ್ರಿಯವಾಗಿರಿ, ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದಾಗ ನನಗದು ತುಂಬ ಅದೇ ಒಂದು ದೊಡ್ಡ ಆಶೀರ್ವಾದ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಅಪ್ಪಾಜಿಗೆ ಏನೂ ಗೊತ್ತಿಲ್ಲ, ನಾನು ಹೇಳೋಣ, ನನ್ನ ಬಗ್ಗೆ ಹಿಂಗೆ ಹೇಳೋಣ. ಯಾಕಂದರೆ ಒಂದೇ ಕಾಲೇಜ್, ಅಪ್ಪಾಜಿ ಓದಿರೋ ಕಾಲೇಜೆಲ್ಲ ನಾವು ಓದಿದ್ದು, ಅದೆಲ್ಲ ಹೇಳೋಣ ಅಂತ ಹೋದಾಗ ನನಗೆಲ್ಲ ಗಮನಕ್ಕಿದೆ ಅಂದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಈ ಏಜ್ನಲ್ಲೂ ಎಲ್ಲ ಅಪ್ಡೇಟ್ಸ್ ಅಪ್ಪಾಜಿ ತಗೋತಾರೆ ಅಂದರೆ ಅಪ್ಪ ಅವ್ರಿಗಿರೋ ಅಂಥ ಒಂದು ಇಂಟ್ರೆಸ್ಟು, ಆ ಜೀವನೋತ್ಸಾಹ, ಆ ರಾಜಕಾರಣದಲ್ಲಿ ಇವತ್ತು ಕೂಡ 24/7 ಅವ್ರು ತೊಡಸ್ಕೊಂಡಿರೋದು ನೋಡಿದರೆ ನನಗೆ ಬಹಳ ಖುಷಿ ಆಯಿತು. ನೀವು ಹೇಳಿದ ಹಾಗೆ ಅದನ್ನು ಬಹಳಷ್ಟು ಚಾನಲ್ಗಳು ಹಾಕ್ಕೊಂಡಿದ್ರು, ಎಲ್ಲರೂ ವಿಶ್ ಮಾಡಿದ್ರು, ನನಗೆ ಪರ್ಸ್ನಲಿ ಕೂಡ ವಿಶ್ ಮಾಡಿದ್ರು. ಅದಾದಮೇಲೆ ಅದು ಸಹಜ. ನೀವು ಹೇಳಿದಾಗ ಈಗ ಅವ್ರ ಆಶೀರ್ವಾದ ತೊಗೊಂಡಿದ ತಕ್ಷಣ ನಾನೇನು CM ಆಗ್ಬಿಡ್ತೀನಿ, PM ಆಗ್ಬಿಡ್ತೀನಿ ಅನ್ನೋ ಭ್ರಮೆಯಿಂದ ಹೋಗಿದ್ದಲ್ಲ. ನಮ್ಮ ಪಕ್ಷದ ಹೈಕಮಾಂಡ್
ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಭಾರತದಲ್ಲೇ ಎಲ್ಲರೂ ಗೌರವಿಸುವಂಥ ಒಬ್ಬ ಏಕೈಕ ರಾಜಕಾರಣಿ ಇದ್ದರೆ ಅದು ಅಪ್ಪಾಜಿಯವರು. ಯಾಕಂದರೆ ನಮ್ಮ ಹೆಮ್ಮೆಯ ಕನ್ನಡಿಗ ಪ್ರಧಾನಮಂತ್ರಿ ಆದಂಥವ್ರು. ಅವ್ರ ಆಶೀರ್ವಾದ ಸಿಕ್ತು ನನಗೆ, ಅದೇ ದೊಡ್ಡದು. ಆ ಆಶೀರ್ವಾದದಿಂದ ನಾಳೆ ದಿನ ನಾನು ಪಕ್ಷದಲ್ಲಿ ಯಾವುದಾದ್ರೂ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ತೀನೋ ಸೋಲ್ತೀನೋ ಏನಾದರೂ ಕೂಡ ನಾನು ಜನರ ಜೊತೆ ಇರಬೇಕು ಅಂತ ಹೇಳಿ ಬಂದಿದ್ದೀನಿ ವಿನಃ ನಾನು ಯಾವುದೋ ಅಧಿಕಾರಕ್ಕೆ ಹೋಗಬೇಕು, ಅಧಿಕಾರ ಚಲಾಯಿಸಬೇಕು ಆ ಥರದ್ದು ಯಾವುದನ್ನೂ ಇಟ್ಕೊಂಡು ನಾನು ಬಂದಿಲ್ಲ. ಹಾಗಾಗಿ ಅವ್ರು ಮಾತಾಡ್ಕೊಳ್ಳಿ. ನಾನು ಸೋತರು ಗೆದ್ರು ಜನ ಜೊತೆ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಸೋತೆ ಅಂತ ಮನೆ ಖಾಲಿ ಮಾಡ್ಕೊಂಡು ಓಡೋಗೋದು, ಆ ಸೋಲಿನ ಬೇಸರದಲ್ಲೇ ಅಲ್ಲೇ ಮುಳುಗೋಗಿ ಸಾಕಪ್ಪ ರಾಜಕಾರಣ ಅಂತ ಹೋಗೋದು ಇಲ್ಲ. ಅದೆಲ್ಲ ಆಲೋಚನೆ ಮಾಡಿನೇ ಬಂದಿದ್ದೀನಿ. ಯಾಕಂದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ ಅದು ತುಂಬ ಕಷ್ಟ, ಸರ್ವೈವ್ ಆಗೋದು ಕಷ್ಟ, ಪ್ರತಿಯೊಂದು ನನಗೆ ಗೊತ್ತಿದೆ. ಪರವಾಗಿಲ್ಲ, ನಾನು ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು. ನಾನು ಯಾವುದೋ ಒಂದು ಭ್ರಮೆ ಇಟ್ಕೊಂಡು ಬಂದಿಲ್ಲ, ಭಾಳ ಪ್ರಾಮಾಣಿಕವಾಗಿ ಬಂದಿದ್ದೀನಿ, ಧೈರ್ಯದಿಂದ ಬಂದಿದ್ದೀನಿ, ನ್ಯಾಯವಾಗಿ ಇರಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಅದೇ ನನ್ನ ಕಾಪಾಡುತ್ತೆ, ಅದೇ ನನಗೆ ಶ್ರೀರಕ್ಷೆ ಅಂತ ಭಾವಿಸ್ತೀನಿ. ನೀವು ಆಂಕರ್ ಆಗಿದ್ದಾಗ ನೀವೇ ಒಂದಷ್ಟು ಸುದ್ದಿಗಳು ಓದಿರ್ತೀರ, ನಮ್ಮ ಸೆಲೆಬ್ರಿಟೀಸ್, ಟಿವಿ ಹೀರೋಯಿನ್ಸ್ ಆಗಿರ್ಬೋದು, ಒಂದು ಪಕ್ಷ ಅಂತ ಸೇರ್ಕೊಂಡ್ಮೇಲೆ ತುಂಬಾ ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಇಲ್ಲ. ಒಂದಷ್ಟು ಜನ ಬೇರೆ ಬೇರೆ ಪಕ್ಷಕ್ಕೆ ಜಂಪ್ ಆಗಿರೋದು ನಾವು ನೋಡಿದೀವಿ. ಪ್ರತಿ ಪಕ್ಷದಲ್ಲೂ ಒಬ್ಬೊಬ್ರು ಇದ್ದಿದ್ದು ಕೂಡ ನಾವು ನೋಡಿದೀವಿ. ಎಷ್ಟೋ ಸುದ್ದಿಗಳನ್ನ ನೀವು ಮಾಡಿರ್ತೀರಾ. ಸಮ್ಟೈಮ್ಸ್ ಅವ್ರನ್ನ ಜಂಪಿಂಗ್ ಸ್ಟಾರ್ಸ್ ಅಂತ ಕರೆಯೋದು ಕೂಡ ಇದೆ. ಒಂದ್ ಕಡೆ ನಮಗೇನೋ ಅಲ್ಲಿ ನಮಗೆ ಕರೆಕ್ಟ್ ಆದಂತ ವ್ಯಾಲ್ಯೂ ಸಿಕ್ಕಿಲ್ಲ, ಇಲ್ಲ ನನ್ನ ಪೊಸಿಷನ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ಅಂದಾಗ ಬೇರೆ ಪಕ್ಷಕ್ಕೆ ಹೋಗೋದು ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಸೊ ಇವಾಗ ನೀವು ತುಂಬಾ ಇಷ್ಟಪಟ್ಟು ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಆಮಿಷ ಅಲ್ಲ, ಖಂಡಿತ ನಾನು ಬಂದು 1 ತಿಂಗಳಾಗಿದೆ. ಹಾಗಾಗಿ ನಾನು ಬೇರೆ ಪಕ್ಷದ ಕಡೆಗೆ ಹೋಗೋದು ಅದು ಯಾವ ಆಲೋಚನೆ ನನ್ನ ಮೈಂಡಲ್ಲಿ ಯಾವ ಒಂದು ಮೂಲೆಯಲ್ಲಿ ಕೂಡ ಬಂದಿಲ್ಲ. JDS ಪಕ್ಷ ನನ್ನನ್ನು ಬಹಳ ಗೌರವದಿಂದ ಪ್ರೀತಿಯಿಂದ ನಡೆಸ್ಕೊಳ್ತಾ ಇದೆ. ಅದು ನನಗೆ ಇನ್ನೊಂದು ಕುಟುಂಬ ರೀತಿಯೇ ಸಿಕ್ಕಿದೆ. ಸೊ ಹಾಗಾಗಿ ನನಗೆ ಬೇರೆ ಪಕ್ಷಕ್ಕೆ ಹೋಗಬೇಕು ಅದು ಯಾವುದೋ ಒಂದು ಸಣ್ಣ ಆಲೋಚನೆ ಕೂಡ ಇಲ್ಲ. ನಾನು ಮಾಡ್ತಾ ಇರುವಂಥ ಕಾರ್ಯವೈಖರಿಗೆ ಮೆಚ್ಚುಗೆ ಕೂಡ ವ್ಯಕ್ತ ಆಗುತ್ತೆ. ಅಂದರೆ ನೋಡಿ, ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಅದನ್ನು ಅವ್ರು ಗುರುತಿಸಿ ಹೇಳಿದ್ರೇ ಅದೇ ನನ್ನ ದೊಡ್ಡ ಆಶೀರ್ವಾದ ಅಂತ ಭಾವಿಸ್ತೀನಿ ವಿನಃ ನಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿರಲ್ಲ. ನನಗೆ ಅದು ಮಾಡಿದ್ರೇ ನನಗೆ ಅದೊಂದು ದೊಡ್ಡ ಬಹುಮಾನದ ರೀತಿ. ಸೊ ಅದಿದೆ. ಹಾಗಾಗಿ ನಾನು ಇಲ್ಲಿ ಮುಂದುವರ್ಕೊಂಡು ಹೋಗ್ತೀನಿ. ಹಿಂಗೆ ಹೇಳಿದ್ರಿ ಆಮಿಷ ಬೇರೆ ಪಕ್ಷದಿಂದ ಈ ಆಮಿಷಕ್ಕೆಲ್ಲ ಒಳಗಾಗಂತೂ ನಾನು ಖಂಡಿತ ಎಲ್ಲೂ ಹೋಗಲ್ಲ. ಏನೇ ಇದ್ರೂ ಸ್ವಾಭಿಮಾನ ವ್ಯಕ್ತಿತ್ವ ಅದಕ್ಕೇನಾದರೂ ಅಡ್ಡಿ ಆದರೆ ಮುಂದಿನ ದಿವಸಗಳಲ್ಲಿ ನನಗೆ ಗೊತ್ತಿಲ್ಲ, ಅವಾಗ ನಾನು ತೀರ್ಮಾನ ಮಾಡ್ತೀನಿ ವಿನಃ ಯಾರೋ ಆಮಿಷ, ಹಣದ ಆಮಿಷ, ಹಾಗೆ ಹೀಗೆ ಅಂತ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೇರೆ ಪಕ್ಷಗಳಿಗೆ ಹೋಗೋದಾದ್ರೆ ನಾನು ನಿಮ್ಗೆ ಆರಂಭದಲ್ಲೇ ಹೇಳಿದೆ, ಆಡಳಿತ ಪಕ್ಷಕ್ಕೆ ಹೋಗ್ಬೋದಾಗಿತ್ತೇನೋ. ಅದನ್ನು ಆಸೆ ಪಟ್ಟು ನಾನು ಇಲ್ಲಿಗೆ ಬಂದಿದ್ದಿದ್ರೆ ಅಲ್ಲಿಗೆ ಹೋಗ್ಬೋದಾಗಿತ್ತೇನೋ. ಸೆಂಟ್ರಲಲ್ಲಿ ನಮ್ಮ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ. ನನಗೆ ಹಣ, ಅಧಿಕಾರ ಅದೇ ಇಷ್ಟ ಅಂದಿದ್ರೆ ನಾನು ಆ ಕಡೆಗೆ ಮುಖ ಮಾಡ್ತಾ ಇದ್ದೆ ವಿನಃ ನಾನು ಪ್ರಾದೇಶಿಕ ಪಕ್ಷದ ಕಡೆಗೆ ನಾನು ಮುಖ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆಮಿಷಕ್ಕೆಲ್ಲ ಬಲಿಯಾಗೋಳಲ್ಲ. ಸ್ವಾಭಿಮಾನ ಅದಕ್ಕಿದಕ್ಕೆ ಒಂದು ವೇಳೆ ಇದಾದ್ರೆ ನಾನು ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡ್ಬೋದೇ ವಿನಃ ಆಮಿಷಕ್ಕೆಲ್ಲ ಒಳಗಾಗೋಳಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.